भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्य नमः शिवाय अगणित नामा नमः शिवाय अघनिर्मूला नमः शिवाय अमितानन्द नमः शिवाय अविनाशाद्य नमः शिवाय आगमविनुता नमः शिवाय आत्मोल्लासा नमः शिवाय आद्यकवीशा नमः शिवाय आपच्छेदा नमः शिवाय आमयभेदा नमः शिवाय ಚಲೋ ಕುಡಿಯೋದಕ್ಕೆ, ನೀರ ಕುಡಿಯೋದಕ್ಕೆ, ನೀರು ಕುಡಿಯದೆ ಬದುಕದವ್ರು ಯಾರದಾರ? ಜೀವನದ ತುಂಬಾ 100 ವರ್ಷ ನೀರ ಕುಡಿದ್ರು ಸಹಿತ ಮತಿ ಮಂದಾಗೋದಿಲ್ಲ, ಪ್ರಜ್ಞೆ ತಪ್ಪೋದಿಲ್ಲ. ಎಷ್ಟು ಸುಂದರವಾಗಿ 100 ವರ್ಷ ಹಾಲ ಕುಡಿಬೇಕು. ಆಲ್ಕೋಹಾಲ್ ಅಲ್ಲ, ಹಾಲ ಕುಡಿಬೇಕು, ರಸವನ್ನ ಕುಡಿಬೇಕು, ಕಬ್ಬಿನ ರಸವನ್ನ ಕುಡಿಬೇಕು. ಆ ಬಳಿಕ ನಾರಿಕೇಳದ ನೀರನ್ನ ಕುಡಿಬೇಕು. ಅಷ್ಟೇ ಅಲ್ಲ, ಭಕ್ತಿಯ ರಸವನ್ನ ಕುಡಿಬೇಕು. ಮನುಷ್ಯ ಕುಡಿಬೇಕು ಅನ್ನೋದು ಮನಸ್ಸಿನಿಂದ ಹೋಗಿ ಬಿಡಬೇಕು, ಹಂಗ ಕುಡಿಬೇಕು ಮನುಷ್ಯ. ಎಂಥ ಅದ್ಭುತ ಜನ ಬಾಳಿ ಬದುಕಿ ಹೋಗ್ಯಾರ. ಅದಕ್ಕೆ ಅವರು ಹೇಳ್ತಾರೆ, ಕುಡಿಯದೆ ಇರಬಾರದು, ಅದರ ಕುಡಿಬೇಕನ್ನುವ ಭಾವ ಇರಬಾರದು. ಕುಡಿಬೇಕು, ದೇವರನ್ನು ಅನುಭವಿಸ್ತಾ ಇರಬೇಕು, ಹಂಗ ಕುಡಿಬೇಕದ. ಅಂಥವರಿಗೆ ಶರಣರು, ಸಂತರು, ಜ್ಞಾನಿಗಳು, ಅನುಭಾವಿಗಳು ಅಂತ ಹೆಸರ. ಆಗಬೇಕು. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿದೆ ಲೋಕವೆಲ್ಲ. ಇದು ಒಂಥರ ಮಸ್ತಿ. ಹಣಕ್ಕಾಗಿ ಜೀವನವೇ ಹೋಗ್ತದೆ ಇಲ್ವೇನು? ಕಾಂಚನಕ್ಕಾಗಿ ಜೀವನ ಹೋಗ್ತದೆ, ಕಾಮಕ್ಕಾಗಿ ಜೀವನ ಹೋಗ್ತದೆ, ಕುರ್ಚಿಗಳಿಗಾಗಿ ಜೀವನ ಹೋಗ್ತದೆ. ಎಷ್ಟು ಏರಿರಬೇಡ ಹೇಳಿ, ಲಹರಿ ಎಷ್ಟು ಏರಿರಬೇಡ. ಅದಕ್ಕೆ ಯಾವುದನ್ನ ಕುಡಿಬೇಕು, ಯಾವುದನ್ನ ಕುಡಿದರೆ ಬದುಕು ಮಧುರ ಆಗ್ತದೆ, ಅಂಥದ್ದನ್ನ ಕುಡಿಬೇಕು ಮನುಷ್ಯ. ಅದು ನಿಮಗೆ ಗೊತ್ತದೆ. ಪ್ರೇಮ ರಸಾಯನವನ್ನ, ಪವಿತ್ರ ಪ್ರೇಮ ರಸಾಯನವನ್ನ ಕುಡಿಬೇಕು. ಕುಡಿದಾಗಿ ಜಗತ್ತು ಪವಿತ್ರ ಅನಿಸಬೇಕು, ಜಗತ್ತು ಮಧುರ ಅನಿಸಬೇಕು, ಬದುಕಬೇಕು, 100 ವರ್ಷ ಬದುಕಬೇಕು ಅನಿಸಬೇಕು. ಅಜ್ಜವ್ರಿಗೆ ಈಗ 84, ಆದ್ರೆ ಅವ್ರ ಧ್ವನಿ ಹೆಂಗದ ನೋಡಿರಲ್ಲ. ಏನ್ ಧ್ವನಿ ಅದ, ಎಂಥ ಧ್ವನಿ ಅದ. ಅದರ ಧ್ವನಿ ಕೇಳಿ ಬಿಟ್ರೆ ಕೈಯೊಳಗಿಡ್ದ ಬಾಟ್ಲಿಗಳೇ ಕೆಳಗೆ ಬಿದ್ದು ಹೋಗ್ತಾವ. ಅಂಥವ್ರು ಹೊರಟ್ರೆ ನಾಡೆಲ್ಲ ಬದಲಾಗ್ತದ. 50 ವರ್ಷಗಳ ಕಾಲ ಭಾರತ ದೇಶದೊಳಗೆ ಎಲ್ಲ ತಿರುಗಾಡಿ ಎಷ್ಟು ಜನರ ಸಮೀಪಕ್ಕೆ ಹೋದಾಗ ಎಷ್ಟು ಜನ ಪರಿವರ್ತನ ಹೊಂದ್ಯಾರೆ. ದೀಪದ ಸಮೀಪಕ್ಕೆ ಹೋದ ಬತ್ತಿಗಳೆಲ್ಲ ಹೊತ್ತಿಕೊಳ್ತಾವ. ದೀಪದ ಸಮೀಪಕ್ಕೆ ಹೋದ ಬತ್ತಿಗಳು ಆರುವುದೆಲ್ಲ ಹೊತ್ತಿಕೋತಾವ. ಹಂಗ ಅಂಥ ಮಹಾಂತಮರ ಸನ್ನಿಧಿಗೆ ಹೋದಾಗ, ಸಮೀಪಕ್ಕೆ ಹೋದಾಗ ಮನಸ್ಸು ಹೊತ್ತಿಕೊಳ್ಳುತ್ತದೆ, ಆನಂದದಿಂದ ಹೊತ್ತಿಕೊಳ್ಳುತ್ತದೆ, ಜ್ಞಾನದಿಂದ ಹೊತ್ತಿಕೊಳ್ಳುತ್ತದೆ. ಅಂಥ ಅದ್ಭುತ ಕಾರ್ಯವನ್ನ 50 ವರ್ಷಗಳ ಕಾಲ ಅವರು ಮಾಡಿದಾರ. ಮತ್ತು ಅವ್ರು ಹೇಳಿದ್ರು, ಇರೋ ತಕ. ಮತ್ತು ದೀಪದ ಕೆಲಸ ಏನು? ಇರೋ ತಕ ಉರಿಯೋ. ಸಾಧು ಸಂತರು, ಮಹಂತರು, ಶರಣರು, ಜ್ಞಾನಿಗಳು ಅಂದ್ರೆ ಏನಲ್ಲ, ಸುಮ್ಮನೆ ಉರಿಯುವ ದೀಪಗಳು. ಕತ್ತಲೆ ಬೆಳಕಾಗೋದು, ಹೊಲಸ ಮನಸ್ಸ ಸ್ವಚ್ಛ ಆಗೋದು, ದುಃಖಿ ಮನಸ್ಸ ಸುಖಿ ಆಗೋದು. ಇದು
ಜ್ಞಾನಿಗಳ ಸಮೀಪ ಹೋದಾಗ ಆಗೋ ಪವಾಡ ಇದೆ. ಅಂಥ ಅದ್ಭುತ ಪವಾಡವನ್ನ ಗುರುಗಳು ಮಾಡಿದಾರ. ಅವರು ಲೋಕ ಗುರುಗಳು ಅಷ್ಟೆಲ್ಲ ಮಾಡಿದಾರ. ಜನಾಂಗವನ್ನ ಜೀವನವನ್ನೆಲ್ಲ ಪರಿವರ್ತನೆಗೊಳಿಸಿದಾರ. ಅಷ್ಟೇ ಅಲ್ಲ, ಆರ್ಥಿಕತೆ ಕೆಡದಂಗ ಅರ್ಥ ಬೆಳೆಯುವಂತೆ ಮಾಡಿದಾರ. ಈ ನಾಡು ಶ್ರೀಮಂತ ಮಾಡಿದಾರ. ಕುಡಿದು ಹಾಳಾಗೋದನ್ನೆಲ್ಲ ದುಡಿದು ಬೆಳೆಸುವಂಗ ಅವರು ಮಾಡಿದಾರಲ್ಲ, ಅದು ಅದ್ಭುತ ಕೆಲಸ. ಅಂಥ ಸೇವೆಯನ್ನ ಗೌರವಿಸಿದಾರ. ಯಾರು ಸಂಯಮ ಮಂಡಳಿಯವರು ಗೌರವಿಸಿದ್ದಾರೆ. ಅದು ಬಹಳ ಮಹತ್ವದ್ದು. ಅವರು ಲಕ್ಷ್ಯಕ್ಕೆ ಬಂದದಲ್ಲ, ಅದಕ್ಕಾಗಿ ಅವರನ್ನು ಅಭಿನಂದಿಸಬೇಕು. ಸಚ್ಚಿದಾನಂದ ಹೆಗಡೆ. ಕರ್ನಾಟಕ ದೇಶದಲ್ಲಿ ಇರುವುದೇ 6.5 ಕೋಟಿ ಜನ ಅದ. ಅದರಾಗ 1,75,00,000 ಕುಡುಕರದಾರ ಅಂದ್ರೆ ಏನ್ ಅರ್ಥ ಅದ? 1/3 ಜನ ಕುಡುಕರು, 30 ಭಾಗ ಕುಡುಕರು. 30 ಭಾಗ ಕುಡುಕರಿದ್ರ ಅರ್ಥ ಏನು ಅಂದ್ರೆ ಎಲ್ಲಾ ಮನೆಗಳಲ್ಲಿ ಕುಡುಕರದಾರ ಅಂತ ಅದರ ಅರ್ಥ. ನಾವು ಎಲ್ಲಾ ರೀತಿಯಿಂದ ಅದನ್ನ ಪ್ರಯತ್ನ ಮಾಡಬೇಕು. ಬರೇ ನಾವು ಹಿಂಗ್ ಹೇಳ್ಕೊತ ಹೋದ್ರೂ ಆಗೋದಿಲ್ಲ. ಅದಕ್ಕೆ ಕಾಯ್ದೆನೂ ಮಾಡಬೇಕು, ಪಕ್ಕಾ ಕಾಯ್ದೆನೂ ಮಾಡಬೇಕು. ಆ ಬಳಿಕ ನಾವು ಈ ಕೆಲಸ ಮಾಡಬೇಕು. ಅಂದ್ರೆ ಪೋಷಕ ಆಗ್ತದ, ಒಂದಕ್ಕೊಂದು ಪೋಷಕ ಆಗ್ತದ. ಅದನ್ನೆಲ್ಲ ಸಿಗಂಗ ಮಾಡಿ ಆ ಬಳಿಕ ನೀವು ಕುಡಿಯಾಕ ಹೋಗಬೇಡ್ರಿ. ಹಂಗ ಆಗೋದಿಲ್ಲ. 11 ವರ್ಷದ ಹುಡುಗರು ಕುಡಿಯಾಕ ಶುರು ಮಾಡ್ಯಾರ. ಇದರ ಅರ್ಥ ಏನು? ದೇಶ ಹಾಳಾಯ್ತು ಅಂತ ಅದರ ಅರ್ಥ. ವಿಚಾರ ಮಾಡಬೇಕು. ಮಕ್ಕಳು 11ರವರು ಕುಡಿದ್ರೆ ಅವ್ರ ಮಕ್ಕಳು ಹೆಂಗಾಗಿರ್ಬೇಡ, ಅವು 1ಕ್ಕೆ ಕುಡಿಯಾಕ ಶುರು ಮಾಡ್ತಾರೆ. ಆಲೋಚನೆ ಉಳಿದ ಎಲ್ಲಾ ಸಮಸ್ಯೆಗಳಿಗೆ ಬಹಳ ಮಹತ್ವ ಕೊಡದೆ ಮೊದಲು ಇದನ್ನು ಬಿಡಿಸಬೇಕು. ಕಾಯ್ದೆ ಕಡ್ಡಾಯವಾಗಿ ಮಾಡಬೇಕು. ಕೆಲವು ಮಾಡಬೇಕು. ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡಿ ಕಡ್ಡಾಯವಾಗಿ ಅದನ್ನ ಮಾಡಿ ಆ ಬಳಿಕ ನಾವು ಪ್ರಯತ್ನ ಮಾಡೋದು. ಇಷ್ಟಾಗೇನು ಕುಡಿತಾರಲ್ಲ, ಆ ಬಳಿಕ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿದರೆ ಸಿಗದಂಗೆ ಮೊದಲು ಮಾಡಬೇಕು. ಯಾವುದರಿಂದ ಏನಾಗುತ್ತದೆ, ಏನು ಕುಡಿಬೇಕು, ಏನು ಕುಡಿಬಾರದು, ಏನು ತಿನ್ನಬೇಕು, ಏನು ತಿನ್ನಬಾರದು, ಇದು ಪ್ರಜ್ಞಾ. ಇದಕ್ಕೆ ಧರ್ಮ ಅಂತ ಕರೆದಾರ. ಕನಿಷ್ಠ ಇಷ್ಟು ನಾವೆಲ್ಲ ಬುದ್ಧಿವಂತರೇ. ನಾವು ಕೊನೆಗೆ ವಿಕಾಸದ ಕೊನೆಯ ಹಂತದಲ್ಲಿ ಅದೇವಿ ಅಂತ ನಾವು ಹೇಳ್ಕೊತೇವೆ. ಆದ್ರೆ ವಿಕಾಸದ ಕೆಳಗಿನ ಹಂತದವರು ಏನು ಮಾಡೋದಿಲ್ಲ, ಅದನ್ನು ನಾವು ವಿಕಾಸದ ಕೊನೆಯ ಹಂತದವರು ಮಾಡ್ತಾ ಇದ್ದೇವೆ. ಇದು ಆಶ್ಚರ್ಯ ಅಲ್ಲ? ಎಷ್ಟು ಆಶ್ಚರ್ಯ! ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ದ್ರಾಕ್ಷಿ ಎಷ್ಟು ಸವಿಯಾದ ದ್ರಾಕ್ಷಿ ತಿನ್ನಂತ ಕೊಟ್ರೆ ಅದನ್ನೆಲ್ಲ ಕೆಡಿಸಿ ಫರ್ಮೆಂಟೇಶನ್ ಮಾಡಿ ಅದನ್ನು ಸಂಪೂರ್ಣ ಅದರದ್ದು ಎಲ್ಲ ಮುಗಿಸಿ ಅದರಾಗಿಂದ ಒಂದು ಏನು ಬರ್ತದಲ್ಲ, ದೇವರಂದ ನಾ ಏನು ಮಾಡಿಬಿಟ್ಟೆ, ಇವ ಏನು ಮಾಡ್ತಾ ಇದ್ದಾನೆ. ಮತ್ತಿಟ್ಟೆಲ್ಲ ಮಾಡಿಕೊಂಡು ದೇವ್ರ ಹತ್ತರ ಹೋಗಿ ಬೇಡ್ಕೋತಾನ. ಮತ್ತೇನು ಏನು? ಅದಕ್ಕೆ ದೇವರು ಯಾವ ಗುಡಿಯಾಗ ಅಲ್ಲೇ ಇಲ್ಲೇ ಎಲ್ಲಾ ಕಡೆಯಿಂದ ಮರಿಯಾಗಿ ಬಿಟ್ಟೆ. ಯಾಕೆ ಮರಿ ಅದಂದ್ರೆ ಇವ ಏನು ಮಾಡಿ ಬರ್ತಾನೆ ಹೇಳಕ ಬರುದಿಲ್ಲ. ಜಗತ್ತಿನ ಎಲ್ಲಾ ಸಂತರು ಜ್ಞಾನಿಗಳು ಹೇಳುವ ರೀತಿ ಅದೇ. ಇಷ್ಟೆಲ್ಲ ಜನ ನಿಮ್ಮ ಮನೆಗೆ ಹೋಗಿ ನಿಮ್ಮ ಗೆಳೆಯರಿಗೆ ಸಂಯಮದ ಪಾಠ ಹೇಳಿ ಬಿಟ್ರೆ ಕರ್ನಾಟಕ ಮತ್ತೆ ಸುಂದರವಾಗ್ತದೆ. ಅಜ್ಜವರು ಒಬ್ಬರೇ ತಿರುಗಾಡಿ ಹಂಗ ಮಾಡ್ಯಾರ. ಇಷ್ಟು ಜನ ಶುರು ಮಾಡಿ ಬಿಟ್ರೆ ಯಾರು ಕುಡಿತಾರ, ಯಾರು ತಿಂತಾರೆ? ಮಕ್ಕಳಿಗೆ ಪ್ರತಿಯೊಂದು ಮನೆ ಅದು ಸಂಯಮದ ಮನೆಯಾಗಬೇಕು. ಭಗವಂತನೇ ನಮಗೆ ಪ್ರಶಸ್ತಿ ಕೊಡ್ತಾನ. ಹಿ ನೋಸ್ ಹೌ ಟು ಲಿವ್. ಅಲ್ಲೇ ಹೆಂಗೆ ಬದುಕಬೇಕು ಅದನ್ನ ಇವ ತಿಳ್ಕೊಂಡಾನ ಅಂತ ಭಗವಂತನೇ ಪ್ರಶಸ್ತಿ ಕೊಡಬೇಕು. ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರು ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರಂದ್ರು, ನೀವು ಮನೆಗೆ ಚಟ ಬಿಡಿಸೋ ಬದ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರು ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಅವ್ನು ಮೈಸೂರವನಿಗೆ,
ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ. ಇಲ್ಲ, ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನೋ ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ, ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಿಲ್ಲ. ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ. ಹಿಂದಿಯವ್ರವರೇ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು. ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿ ಸಿಕ್ಕೈತಾ ಹೋಗ್ಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಹೋಗ್ಯಾವ, ಇದು ಸಿಕ್ಕದು, ಮತ್ತೇನು ಸಿಕ್ಕೇ ಇಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೊಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳು. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನೂ KSRTC ಬಸ್ಸಿಂದ ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆಯೋದಿಲ್ಲ ಅವಕ್ಕೆ? ಸೆಳಿತೈತಿಲ್ಲ. ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. 7up ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. ಅದು ಸ್ಟಿಂಗ್ ಬಂದದ ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ಜೋ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ ಎಲ್ಲದಕ್ಕೂ ರೊಕ್ಕ ಬೇಕು. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯೋಂದು ಈಗ ಗುಡಿಸ್ಲಾಗ ಅದಾನ. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರೆ. ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯೋಂಗಿಲ್ಲ. ನೀವು ನೋಡ್ರಿ, ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯೋಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡವ ಇನ್ನೂ 10 ವರ್ಷ ಗಾಡಿ ಒಂದ ಗಾಡಿಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ, ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ. ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ, ಭಾಳ ಖುಷಿ, ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡು ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದ್ದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ. ಏನು ಕುಡಿಯೋದು? ಅವನು ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ.
ಸ್ವಚ್ಛ ಹೇಳ್ದವ ಎಣ್ಣ ಯಪ್ಪ ಹೆಸರೇ ಬಿಡು ಗಪ್ ಅಂದ್ರು ಅಮ್ಮರ ಹೆಸರೇಪ್ಪ ಅಜ್ಜಾರ ಬಿಡಂಗಿಲ್ಲ ನಿಮ್ಮನ್ನು ಬಿಡ್ತೀನಿ ಬೇಕಾದ್ರೆ ನಡಿ ನೀವು, ನಾ ಕುಡಿಯೋದು ಬಿಡಂಗಿಲ್ಲ ಅಂದ. ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತೆ ಅದಕ್ಕೆ ಕುಡಿತೀನಿ. ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ಬೇ. ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತೆ. ಅವ ಅಂದಿದ್ದು ನನಗೆ ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ. ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನೆವ್ವ ಕೈ ಮುಗಿದ್ನವನಿಗೆ ನಾನು. ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ, ಕುಡ್ದ ಬಂದಾನ ಹೇಳಕ್ಕೆ. ಕಣ್ಣು ಕೆಂಪಾಗ್ಯವು, ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ. ಹೆಂಡತಿ ನೆಸಿನಾಗ 6ಕ್ಕೆ ಬಂದು ಕುಂತಾಳು. ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳು. ಸಣ್ಣ ಮಗ 10ನೇ ಓದಾಕತ್ತೈತಿ. 9th 98 ಮಾಡ್ಯಾನ. 10th ಒಳಗೆ ಫೀಸ್ ತುಂಬಬೇಕಂತಾನ, ರೊಕ್ಕಿಲ್ಲ. ದಿವಸ ಗಂಡ ಮತ್ತೇನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ. ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ. ಮಗ್ಳು ಕುಂತಾನ ಮಸ್ತ್ ಬಂದು ಕುಂತ. ಅವ ಹೇಳ್ದ, ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದ ಅಂದವ. ನೀವ ಕಲಿಸಿರಿ ನನಗೆ ಕುಡಿಸೋದಂದ. ಏನು ಹೇಳವ್ವ ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ. ಸತ್ಯ ಹೇಳ್ತೀನವ, ಒಟ್ಟ ಸಿಟ್ಟು ಬರಂಗಿಲ್ಲ. ಕರ್ರೆ ಹೇಳ್ತೀನಿ, ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ, ಒಟ್ಟ ಕೋಪ ಇರಂಗಿಲ್ಲ. ಆದ್ರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ. ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು. ಅಜ್ಜರ್ಗೆ ಅದಕ್ಕೆ ಸಾಕ್ಷಿ ಅದಾರ. ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು, ನೆನಪಿರಲಿ. ಅದು ಅಷ್ಟು ಡೇಂಜರ್. ಅವ ಗಪ್ಪ ಕುಂತಿದ್ದೆ, ಅವ ಚಾಲೂ ಮಾಡ್ದ, ಅಜ್ಜಾರ ನೀವ ಕಲಿಸಿರಿ ಅಂದ. ಯವ್ವ ಎಲ್ಲ ಮಂದಿ ಕುಂತಿದ್ವಿ, ಏನು ಮಾಡಲಿ ನಾನು ಗಪ್ಪಿದ್ದಾನ, ಏನೂ ಮಾತಾಡಲಿಲ್ಲ ಅವನಿಗೆ. ಆಯ್ತಪ್ಪ ಏನು ಮಾಡ್ತೀನಿ ನೀನು? ಅವ ಅಂದ, ಗುಡಿ ಹಿಂಗೆ ಪೂಜೆ ಮಾಡ್ತೀನಿ. ಹೌದಾ, ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ, ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು. ಅವ ಅಂದ, ನಮಗೆ ತೀರ್ಥ ಅಂತ ಬರುದೇ ಅದು ರೀ ಅಂದವ. ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ, ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ. ಗಾಬರಿ ಅದೇ ನಾನು. ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ. ಅವ್ರು ಮಕ್ಕಳು ಸುಳ್ಳು ಹೇಳಂಗಿಲ್ಲ, ವಯಸ್ಸಾದವ ಸುಳ್ಳು ಹೇಳ್ತಾವು, ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ. ಅದು ಮಗ ಕುಂತಿತ್ತಲ್ಲ 10th, ಅದು ನೆಸಿನಾಗ 6ಕ್ಕೆ ಬಂದಿತ್ತು. ಅದಕ್ಕೆ ಕೇಳಿದೆ ನಾನು, ಅಲ್ಲೋ ಖರೆಗೂ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ. ಅವ ಏನಂದ, ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ, ಅದು ರೂಢಿ ಇರಲಿಲ್ಲ ಅಂತದು ಮಗ. ಇವ ರೂಢಿ ಮಾಡ್ಯಾನ್ರಿ. ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು, ಪುಟಾಣಿ ತೊಗೊಂಬರ್ತಿದ್ದು. ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನ್ರಿ. ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ. ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟ. ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು. ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ ಮುಟ್ಟಿನ ತಗೋ ಮತ್ತು ನಾಳೆ ಹಾಕ್ಕೊಂಬಂದಂದ್ರೆ ನನಗತಿ ಏನಾಗ್ಬೇಕು? ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ. ನಮಗೆ ಒಂದು ಅರ್ಥ ಆಗವಲ್ತು. ಯಾಕೆ ಕುಡಿಬೇಕು? ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ, ಮನೆ ಹಾಳಾಗ್ಯದ, ಸಂಸಾರ ಹಾಳಾಗ್ಯದ. ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ, ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ. ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ. ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕೆ ಯಾರ ಮುಂದೆ ಹೇಳ್ಕೊತಾಳ ಹೇಳಿ? ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ? ತವ್ರ ಮನೆಗೆ ಫೋನ್ ಹಚ್ಬೇಕಂತಾಳ. ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನೆ ಬಾ ಅಂತ ಕುಡಿದು ಬಂದು ಹೊಡಿತಾನೆ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ. ಎಷ್ಟು ಮಂದಿ ನೋಡಿಲ್ಲ ನಾನು. ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ ಅಂಜ್ತಾವು. ಯವ್ವ ಹೇಳಾಕ ಇವ ಕುಡಿತಾನ ನೋಡ್ರಿ ಅಂತ ಹೇಳಾಕ ಅಂಜ್ತಾವು. ಯಾಕೆ? ನಾ ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನ ಬಾ ಅಂತ. ಎದು ಕುಡಿಸ್ಕೊಂಡು ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.
ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗರ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ, ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ, ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ. ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ, ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ, ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ, ಮಣ್ಣಾಗಿ ನಿಲ್ಲುವೆ. ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲೆ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರರಾದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವೋ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ
ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವ್ರು ಅಂದರು ಏನೂ ಇರಬಾರ್ದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿಗೆ ಕೊಡ್ರಿ. ಅಗ್ನಿ ದೇವತೆ ಮುಟ್ಟಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡೋದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ ನೂರಾರು ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತಾನ. ಅಪ್ಪಗಳು ಒಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರನ್ನದ ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದ್ರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ, ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದ್ರು. ನಮಗೆಲ್ಲ ಆಶೀರ್ವಾದ ಮಾಡಿ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು, ಅಪ್ಪಗಳನ್ನು ಒಂದೆರಡು ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು ಒಂದು 4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದು ಏನದು? ನಮ್ಮದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ಸಂಗ, ಇವತ್ತು ದೀಪ ಹಚ್ಚಿ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಸುಂದರವಾಗಿರುವಂಥ ಈ ಪ್ರಯತ್ನವನ್ನು ಕಾಗವಾಡದ ಎಲ್ಲ ಭಕ್ತಾದಿಗಳು, ನಮ್ಮ ಮಹಿಳಾ ಮಂಡಳದ ಅಕ್ಕಮಾದೇವಿ ಮಂಡಳದೆಲ್ಲ ತಾಯಂದಿರು, ಯುವಕರು, ಎಲ್ಲ ಊರು ಹಿರಿಯರು ಕೂಡಿ ಒಂದು 7 ದಿನ ಸತ್ಸಂಗ, ಇವತ್ತು ದೀಪ ಆರಾಧನೆ, ಎಲ್ಲರ ಕೂತು ಒಂದು ಸಹಭೋಜನ ಮಾಡಿ ಕಾರ್ಯಕ್ರಮ ಮುಗಿಸೋದ್ರ ಜೊತೆಗೆ ಒಂದು ಉದಾಹರಣೆಯನ್ನು ಹೇಳಿ ಕತೆ ಪ್ರಾರಂಭ ಮಾಡ್ತೀನಿ ನೋಡಿ. ನಿಮ್ಮದೊಂದು ಮನೆ ಇದೆ, ಅಥವಾ ನಿಮ್ಮ ಮನೆ ಒಂದು ಗೋಡೌನ್ ಇದೆ, ಅಥವಾ ಒಂದು ದೊಡ್ಡ ನಿಮ್ಮ ಪಡಸಾಲಿ ಮನೆ ಇದೆ. ಆ ಮನೆಯಲ್ಲಿ ನೀವೇನು ತುಂಬಿದರೂ ಕೂಡ ಹೊಟ್ಟೆ ಫಳ್ಳ ಬಿಡಲಾರ್ದ ಪೂರ್ತಿಯಾಗಿ ತುಂಬಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆದೊಂದು ದೊಡ್ಡ ಹಾಲ್ ಐತೆ ಅಂತ ಹೇಳ್ಕೊಳ್ರಿ. ಒಂದು 100 ಚೀಲ ಜೋಳ ತುಂಬಿರಂತೆ, 100 ಚೀಲ ಕಡಲೆ, 100 ಚೀಲ ತೊಗರಿ, 100 ಚೀಲ ಸಕ್ಕರೆ, ಅಥವಾ ದೊಡ್ಡ ಗೋಡೌನ್ದೊಳಗೆ ಬಟ್ಟೆ. ನೀವು ಏನು ಸಕ್ಕರೆ, ಜೋಳ, ಕಾಳು ಏನು ಒತ್ತಿ 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 ಜೋರಾಗಿ ತುಂಬಿರೂ ಕೂಡ ಆ ಬಿಲ್ಡಿಂಗ್ದೊಳಗೆ ಎಷ್ಟು ಜೋರಾಗಿ ತುಂಬಿರೂ ಕೂಡ ಎಲ್ರಿ ಮೂಲೆ ಒಂದಿಷ್ಟು ಫಳ್ಳು ಉಳಿತದಿಲ್ರಿ. ಭಾಳ ಅಗದಿ ಒಟ್ಟು ಏನ್ರಿ ಒಂದು ಇರಿ ಹೋಗಬಾರ್ದಂತ ನೀವು ಅಂದ್ರೂ ಎಲ್ರಿ ಮೇಲೆ ಮೂಲೆಯಾಗ ಸಂದ್ರೆಯಾಗ ಒಂದಿಷ್ಟ ಫಳ್ಳು ಉಳಿತದೆ. ಒಟ್ಟು ಎಲ್ಲೂ ಏನು ಇರಲಾರ್ದು ಎಲ್ಲ ಕಡೆ ತುಂಬಿರುವಂಗೆ ಫಳ್ಳು ಇರಲಾರ್ದ ತುಂಬಕ್ಕಾಗಂಗಿಲ್ಲ. ಆಗ್ತದನ್ರಿ? ತುಂಬಕ್ಕಾಗ್ತದ್ರಿ? ಆಗಂಗಿಲ್ಲ. ಎಲ್ರಿ ಮೂಲೆಯಾಗ ಫಳ್ಳು ಉಳಿತದೆ. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಮತ್ತು ಎಲ್ಲ ಕಡೆ ಫಳ್ಳು ಇರಲಾರ್ದ ಒಂದು ಬಿಲ್ಡಿಂಗ್ ಅಥವಾ ಒಂದು ಗೋಡೌನ್ದೊಳಗೆ ಎಲ್ಲ ಕಡೆ ಎಲ್ಲಿ ಮೂಲೆ ಇರಲಾರ್ದು ಎಲ್ಲ ಕಡೆ ತುಂಬುವಂಥ ವಸ್ತು ಏನ್ರಿ? ಇದೇನು? ಸಕ್ಕರೆ ತುಂಬಬಹುದಾ?
ಜೋಳ ತುಂಬಬಹುದಾ? ನಾವು ಏನು ಒತ್ತಿ ತುಂಬ್ರು ಒಂದಿಟ್ಟು ಮೂಲ್ಯಾಗ ಮ್ಯಾಗ ಎಲ್ಲರಿ ಪಳ್ಳು ಉಳಿತದೆ. ಎಲ್ಲ ಕಡೆ ತುಂಬುವಂಥ ಪಳ್ಳು ಉಳಿಲಾರ್ದಂಥ ಒಂದು ಯಾವ್ದಾರು ವಸ್ತು ಐತೇನು ಸ್ವಾಮೀಜಿ ಅಂತ ನೀವು ನಾನು ಕೇಳ್ರೆ ಕಡಿ ಪ್ರವಚನದಾಗ ಒಂದು ಮಾತು ಹೇಳ್ತಾನೆ. ಒಂದಿಟ್ಟು ಮೂಲೆ ಸಹಿತ ಉಳಿಲಾರ್ದು ಎಲ್ಲ ಕಡೆ ತುಂಬುವಂಥ ಒಂದು ವಸ್ತು ಅದ. ಅದು ಬಂಗಾರ ಅಲ್ಲ, ಬೆಳ್ಳೆಲ್ಲ, ರೊಕ್ಕ ರೂಪಾಯಿ ಅಲ್ಲ, ಕಾಳು ಕಡಿ ಅಲ್ಲ. ನಟ್ ನಡುವು ಮನೆ ಪಡಸಾಲಿಯಾಗ ಒಂದು ಚಂದ ರಂಗೋಲಿ ತೆಗೆದಿರಲ್ಲ, ಹಿಂಗೆ ರಂಗೋಲಿ ತೆಗೆದ್ರೆ ಆ ರಂಗೋಲಿ ಒಳಗೆ ನಟ್ ನಡುವು ರಾತ್ರಿ 8 ಗಂಟೆಗೆ ಒಂದು ನಟ್ ನಡುವು ಒಂದು ದೀಪ ಹಚ್ಚಿಟ್ರೆ ಆ ದೀಪ ಮನೆಯಾಗೆಲ್ಲ ತುಂಬಿ ಕಿಟಕಿ ಮೂಲೆಲ್ಲ ತುಂಬಿ ಎಲ್ಲ ಕಡೆ ಪಳ್ಳಿ ಬೀಳಲಾರ್ದು ಬೆಳಕು ಎಲ್ಲ ಕಡೆ ತುಂಬಿ ಮತ್ತೆ ಕಿಟಕಿಯಿಂದ ಹೊರಗೆ ಬೀಳುವಂಥ ವಸ್ತು ಅಂದೆ ಅದು ಬೆಳಕ. ಬೆಳಕ್ರಿ. ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಡಸಾಲೆ ಐತಲ್ಲ, ಶರೀರ ಅನ್ನೋಂಥ ಮನೆಯೊಳಗೆ ಮನಸ್ಸು ಅನ್ನುವಂಥ ಒಂದು ಪಡಸಾಲೆ ಐತಲ್ಲ, ಈ ಮನಸ್ಸಿನೊಳಗೆ 100 ಎಕರೆ ಹೊಲ ತುಂಬ್ರಿ. ನಾವು ಹೆಂಗದೇವು ಅನ್ನೋದು ಹೇಳ್ತೇನೆ ನಿಮಗೆ. ಶರೀರ ಅನ್ನುವಂಥ ಮನೆ, ಇಲ್ಲಿ ಮನಸ್ಸು ಅನ್ನುವಂಥ ಪಡಸಾಲೆ ಐತಿ. 100 ಎಕರೆ ಹೊಲ ಹಾಕ್ರಿ, 100 ಕೋಟಿ ರೂಪಾಯಿ ಹಾಕ್ರಿ, 10 ಫ್ಯಾಕ್ಟ್ರಿ ಹಾಕ್ರಿ, ಬಂಗಾರ ಹಾಕ್ರಿ, ಬೆಳ್ಳಿ ಹಾಕ್ರಿ, ಮನಸ್ಸಿನಾಗ ಹೆಂಡತಿ ಮಕ್ಕಳು ಅಲ್ಲ, ಮಾನ ಸನ್ಮಾನ ತಿನಸ ಉಣಸ 1000 ಕೋಟಿ ಗಟ್ಟಲೆ ಏನೆಲ್ಲ ಈ ಮನಸ್ಸಿನ ಪಡಸಾಲ್ಯಾಗ ತುಂಬಿರ 1000 ಕೋಟಿ ಐತಿ. ಇನ್ನೊಂದು 100 ಕೋಟಿ ಆಗ್ಬೇಕಂತ ಮತ್ತೆಲ್ಲಿ ಫಳ್ಳು ಉಳಿತದೆ. 100 ಎಕರೆ ಇತ್ತಂದ್ರೆ ಮಗ್ಲಾನವ್ರು ಮಾರಾಕ್ ತೆಗೆದಾರ, ಅದೊಂದು ತೊಗೊಂಡ್ರೆ 150 ಆಗ್ತಿತ್ತಲ್ಲ. 100 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಾಗಿತ್ತಲ್ಲ. ಒಂದು ಫ್ಯಾಕ್ಟ್ರಿ ಐತಿ, ಇನ್ನೊಂದು 4 ಫ್ಯಾಕ್ಟ್ರಿ ತೆಗಿಬೇಕಂತ ತಿಳ್ಕೊಂಡು ತಿನ್ನಿಸೋದು ಉಣಿಸೋದು ಈ ಬಂಗಾರ ಬೆಳ್ಳಿ ಜಡವಾದಂಥ ಈ ಪ್ರಪಂಚ ತುಂಬಾಕವಾದ್ರೆ ಎಷ್ಟು ಕೊಟ್ಟರು ಸಹಿತ ಈ ಮನಸ್ಸಿನ ಪಡಸಾಲಿ, ಈ ಮನಸ್ಸು ತುಂಬಿ ಮುಗಿತಪ್ಪ, ತೃಪ್ತಿ ಆಗ್ಯಾನಿ, ಏನೂ ಇಚ್ಛೆ ಪಡ್ಲಾರ್ದಂಗೆ ಎಲ್ಲ ಮುಗೀತು ನೋಡಂತ ಯಾವ ದೇಶ ಆಳುವಂಥ ರಾಜನ ಹಿಡ್ಕೊಂಡು ಕೈಯಾಗ ತಟ್ಟಿ ಹಿಡ್ಕೊಂಡು ಭಿಕ್ಷಾ ಬಿಡುವಂಥ ಭಿಕ್ಷುಕನ ಹಿಡ್ಕೊಂಡು ರಾಜ್ಯನವರೆಗೆ ಸಾಕು ಮನಸ್ಸೆಲ್ಲ ತುಂಬೈತೆ ಅಂತ ಯಾರು ಹೇಳಂಗಿಲ್ಲ. ಈ ಮನಸ್ಸಿನ ಪಡಸಾಲೆಗೆ ಎಲ್ಲರೇ ಪಳ್ಳು ಉಳಿತದ. ಮತ್ತು ನೀವು ಅನ್ನೋರು ಮತ್ತು ಇದು ಕೂತ್ರಿ ಇಲ್ಲನ್ರಿ, ಇವತ್ತು ಪ್ರವಚನ ಕೊನೆದೈತಿ, ಮನಸ್ಸು ತುಂಬುದಂಥದ್ದು ಯಾವ್ದು ಇಲ್ಲನ್ರಿ. ರೊಕ್ಕ ರೂಪಾಯಿ ಸಂಸಾರ ವಸ್ತುಗಳು ಕೊಟ್ಟರೆ ಮನಸ್ಸು ತುಂಬಂಗಿಲ್ಲ. ಒಂದು ಪಡಸಾಲೆಗೆ ಏನು ತುಂಬಿರೋ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿದ ಬಳಕ ಮನೆಯಾಗೆಲ್ಲ ಬೆಳಕು ತುಂಬ್ತದೆ. ಹಂಗೆ ವಸ್ತು ಕೊಟ್ಟರೆ ಮನಸ್ಸು ಸಾಕಾಗಂಗಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಬಂದದ, ಯಾವುದು ಹೋಗ್ತದೆ, ಯಾವುದು ಯಾವಾಗಲೂ ಇರೋದದ, ಯಾವುದು ಬಂದು ಹೋಗೋದದ, ಎಲ್ಲವೂ ಬಿಟ್ಟು ಹೋಗ್ತದೆ. ಯಾವಾಗಲೂ ಉಳಿಯುವಂಥ ದೇವರೊಬ್ಬಿದ್ರ ಒಳಗದಾನಂತ ಯಾವಾಗ ಗುರು ನಮ್ಮ ಮನುಷ್ಯನೊಳಗೆ ಒಂದು ಜ್ಞಾನದ ದೀಪ ಹಚ್ತಾನಲ್ಲ, ಇಲ್ಲಿ ಕತ್ಲೆಲ್ಲ ಹೋಗಿ ಈ ಮನಸ್ಸಿನ ಪಡಸಾಲಿ ಒಳಗೆ ಜ್ಞಾನದ ಬೆಳಕು ಯಾವಾಗ ತುಂಬತಲ್ಲ ಅವಾಗ ಮೋಕ್ಷ ಸತ್ಯದ ದರ್ಶನ ಆಗ್ತದೆ. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡಕ್ಕೆ ಹೋಗಬಾರದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ ನಮ್ಮೆಲ್ಲ ಹೊಸ ಪೀಳಿಗೆ ಐತೆ, ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು, ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದು ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನೆಯಿಂದ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ. ಹೇಳ್ರನು ಎಷ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಷ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ್ರ ಆದ್ರೆ ಊರಾಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ, ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ ಆಗ್ತದೆ.